ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಯಾರಾದರೂ ನಮ್ಮಲ್ಲಿ ಬೇಡಿಕೆಯನ್ನಿಟ್ಟರೆ, ಅವರ ನೋವನ್ನು ನಮ್ಮ ಮುಂದೆ ತೋರಿಸಿಕೊಂಡಿದ್ದಾರೆ ಅಂತಂದರೆ ಅವರಿಗೆ ಸದಾ ಕಾಲ ನಾವು ಸಹಾಯವನ್ನು ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ ಅಂತ ಅನಿಸಿಕೊಳ್ಳುತ್ತದೆ. ಅದು ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ವ್ಯಕ್ತಿಯಾಗಿರಲಿ, ಏನೇ ಆಗಿರಲಿ. ಕನಸಿನಲ್ಲಾದರೂ ಕೂಡ ಬಂದು ನಮ್ಮಲ್ಲಿ ಏನೋ ಒಂದು ಬೇಡಿಕೆಯನ್ನು ಇಟ್ಟಿದೆ ಅಂತ ಆದರೆ ಅದನ್ನು ನಾವು ನೆರವೇರಿಸಿದರೆ ನಮಗೂ ಒಳ್ಳೆಯದು, ಅವರಿಗೂ ಕೂಡ ಒಳ್ಳೆಯದಾಗುತ್ತದೆ. ಈ ವಿಚಾರವಾಗಿ ಯುಧಿಷ್ಠಿರನ ಕನಸಿನಲ್ಲಿ ಯಾರು ಬಂದಿದ್ರು, ಅವನ ಕನಸಿನಲ್ಲಿ ಯಾರು ಯಾವ ಬೇಡಿಕೆಯನ್ನಿಟ್ಟಿದ್ದರು, ಅದನ್ನು ಅವನು ತೀರಿಸಿದನೋ ಅಥವಾ ಬಿಟ್ಟನು ಎನ್ನುವಂತಹ ಕಥೆಯ ಮುಖಾಂತರವಾಗಿ ನಾವು ಕೂಡ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋಣ. ಏನಾಯಿತು? ದ್ವೈತವನದಲ್ಲಿ ವನವಾಸ ಜೀವನವನ್ನು ಪಾಂಡವರೆಲ್ಲರೂ ಕೂಡ ಆರಂಭ ಮಾಡಿದ್ರು. ಬಹಳ ದಿನಗಳ ಕಾಲ ಅಲ್ಲಿದ್ದರು, ವರ್ಷಗಳ ಕಾಲ ಅವರು ಅಲ್ಲಿ ಇದ್ದರು. ಈ ಒಂದು ವಿಚಾರದಿಂದ ಏನಾಯಿತು? ಬಹಳ ಪ್ರಾಣಿ ಸಂಕುಲಗಳ ನಾಶ ಅಲ್ಲಿ ಆರಂಭವಾಯಿತು. ಯಾಕಾಗಿ? ಸಹಜವಾಗಿ ಆ ಪಾಂಡವರೆಲ್ಲರೂ ಕೂಡ ಕ್ಷತ್ರಿಯ ಕುಲಕ್ಕೆ ಸೇರಿರ್ತಕ್ಕಂಥವರು. ಅವರ ಆಹಾರ ಸಾಮಾನ್ಯವಾಗಿ ಹಣ್ಣು ಹಂಪಲಗಳ ಜೊತೆಗೆ ಮಾಂಸ ಆಹಾರವನ್ನು ಕೂಡ ಅವರು ಬೇಟೆಯನ್ನು ಆಡುವುದರ ಮುಖಾಂತರವಾಗಿ ಸೇವನೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಬಂದು ವರ್ಷಗಳ ಕಾಲವೇ ಕಳೆದು ಹೋಗಿದ್ದರಿಂದ ಅಲ್ಲಿ ಹಲವಾರು ಬೇಟೆಗಳನ್ನಾಡಿ ಪ್ರಾಣಿ ಸಂಕುಲ ವಿನಾಶದ ಹತ್ತಿರಕ್ಕೆ ಬಂದಿತ್ತು. ಆಗ ಒಂದು ದಿವಸ ಯುಧಿಷ್ಠಿರ ತಮ್ಮ ದಿನದ ಎಲ್ಲ ಕೈಂಕರ್ಯಗಳನ್ನು ಮುಗಿಸಿ ನಿದ್ರೆಗೆ ಅವನು ಜಾರಿದ್ದ. ಸಂಪೂರ್ಣವಾದ ನಿದ್ರೆ ಬಾರದೇ ಇದ್ದರೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ವಿಶ್ರಾಂತ ಅವಸ್ಥೆಯಲ್ಲಿದ್ದ. ಆಗ ಒಂದು ಕನಸು ಅನ್ನುವಂಥದ್ದು ಅವನಲ್ಲಿ ಬೀಳುತ್ತದೆ. ಏನಾಯಿತು ಅವನಿಗೆ ಕನಸಿನಲ್ಲಿ ಅಂತಂದರೆ, ಒಂದು ಜಿಂಕೆ ಬರುತ್ತೆ. ಬಂದಿರತಕ್ಕಂಥ ಜಿಂಕೆ ಏನಾಗ್ತಾ ಇದೆ? ನಡುಗುತ್ತಾ ಇದೆ, ಗಡಗಡನೆ ನಡುಗುತ್ತಾ ಇದೆ. ಇವನಿಗೆ ಆಶ್ಚರ್ಯ, ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ಧ್ವನಿ ಕಟ್ಟುತ್ತಾ ಇದೆ. ಏನಾಯಿತು ಅಂತ ಅವನು ಕನಸಿನಲ್ಲಿಯೇ ಕೇಳ್ತಾನೆ. ಯಾಕಪ್ಪ ನೀನು ನಡುಗ್ತಾ ಇದ್ದೀಯಾ, ಏನಾಯ್ತು ನಿನಗೆ ಅಂತ ಹೇಳಿ ಆ ಜಿಂಕೆಯ ಬಳಿ, ಆ ಮೃಗದ ಬಳಿ ಆ ಯುಧಿಷ್ಠಿರ ಕೇಳ್ತಾನೆ. ಆಗ ಆ ಜಿಂಕೆ ಹೇಳುತ್ತೆ, ನೀವು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದೀರಾ, ಈ ಪ್ರದೇಶದಲ್ಲಿ ಬಹಳ ದಿವಸಗಳ ಕಾಲ ವಾಸವನ್ನು ಕೂಡ ಮಾಡಿದ್ದೀರಾ, ನಿಮ್ಮ ಜೀವನೋಪಾಧಿಗೋಸ್ಕರವಾಗಿ ಹಲವಾರು ಬೇಟೆಯನ್ನು ಕೂಡ ಆಡಿದ್ದೀರಾ. ಆ ಬೇಟೆಯ ಫಲವಾಗಿ ಏನಾಗಿದೆ? ಜಿಂಕೆಯ ಸಂಕುಲವೇ ನಾಶವಾಗಿ ಹೋಗಿದೆ. ಇನ್ನು ಅಳಿದುಳಿದ 8-10 ಜಿಂಕೆಗಳೇನೋ ಉಳಿದಿರಬಹುದೇ ವಿನಃ ಅದಕ್ಕಿಂತ ಹೆಚ್ಚು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಕೆಲ ಕಾಲ ನೀವು ಇಲ್ಲಿ ಉಳಿದಿರಿ ಅಂತ ಆದರೆ ಜಿಂಕೆ ಎನ್ನುವಂಥದ್ದು ಈ ಕಾಡಿನಲ್ಲಿ ಇತ್ತು ಅಂತ ಆಗ್ತದೆಯೇ ವಿನಃ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಒಂದು ಜಿಂಕೆಯೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಂಶವೇ ನಿರ್ವಂಶವಾಗಿ ಬಿಡುತ್ತೆ. ಹಾಗಾಗಿ ಎಲ್ಲವನ್ನ ತಿಳಿದಿರ್ತಕ್ಕಂತಹ ನೀನು ನಮ್ಮನ್ನು ಉಳಿಸುವುದಕ್ಕೋಸ್ಕರವಾದರೂ ಕೂಡ ಏನು ಮಾಡಬೇಕು? ದಯವಿಟ್ಟು ಈ ಒಂದು ಪ್ರದೇಶವನ್ನು, ಈ ಒಂದು ದ್ವೈತ ವನವನ್ನು ನೀನು ಬಿಟ್ಟು, ಅಥವಾ ನೀವೆಲ್ಲರೂ ಕೂಡ ಬಿಟ್ಟು ಹೋದರೆ ಬಹಳ ಉಪಕಾರವಾಗುತ್ತದೆ, ನಮ್ಮ ವಂಶವು ಕೂಡ ಉಳಿತದೆ ಅಂತ ಹೇಳಿ ಕನಸಿನಲ್ಲಿ ಬಂದು ಜಿಂಕೆ ಕೇಳ್ತದೆ. ಆಗ ಇವನು ಕನಸಿನಲ್ಲೇ ಉತ್ತರವನ್ನು ಕೊಡ್ತಾನೆ, ತಥಾಸ್ತು, ಹಾಗೆಯೇ ಆಗಲಿ. ಹೇಗೆ? ನೀನು ಆಶಿಸಿದಂತೆ ಭಯಪಡಬೇಕಾಗಿದ್ದೇ ಇಲ್ಲ. ನಮ್ಮಿಂದ ನಿಮ್ಮ ವಂಶಕ್ಕೆ ತೊಂದರೆ ಆಗುತ್ತದೆ ಅಂತಂದರೆ ನಾವು ಈ ಒಂದು ಕ್ಷಣದಲ್ಲಿ, ಅಂದರೆ ರಾತ್ರಿ ಕಳೆದು ಬೆಳಗಿನ ಜಾವದಲ್ಲೇ ಈ ಒಂದು ಅರಣ್ಯವನ್ನು ಬಿಟ್ಟು ಮುಂದಿನ ಅರಣ್ಯಕ್ಕೆ ನಾವು ಸಾಗುತ್ತೇವೆ. ನಿಮ್ಮ ವಂಶಕ್ಕೋ ನಿಮಗೋ ಇನ್ನು ಈ ಕ್ಷಣದಿಂದ ಯಾವ ರೀತಿಯಾಗಿರ್ತಕ್ಕಂಥ ಕಿಂಚಿತ್ತೂ ಉಪಟಳವನ್ನು ಕೊಡೋದಿಲ್ಲ ಅಂತ ಹೇಳಿ ಆಶ್ವಾಸನೆಯನ್ನು ಆ ಯುಧಿಷ್ಠಿರ ಆ ಸಮಯದಲ್ಲಿ ಕನಸಿನಲ್ಲಿಯೇ ಕೊಡ್ತಾನೆ. ಬೆಳಗಿನ ಜಾವ ಆದಾಗ ಅವನು ನಿದ್ದೆಯಿಂದ ಎದ್ದಂತಹ ಸಂದರ್ಭದಲ್ಲಿ ತನ್ನ ತಮ್ಮಂದಿರಾಗಿರ್ತಕ್ಕಂತಹ ಪಾರ್ಥನನ್ನು, ಭೀಮನನ್ನು, ನಕುಲ ಸಹದೇವರನ್ನು, ಹಾಗೆ ಮಡದಿಯಾಗಿರ್ತಕ್ಕಂತಹ ದ್ರೌಪದಿಯನ್ನು ಎಲ್ಲರನ್ನ ಕರೆದು ಕೂರಿಸಿಕೊಂಡು ಹೇಳ್ತಾನೆ, ಈ ರೀತಿಯಾಗಿರ್ತಕ್ಕಂಥ ನಾನು ಕನಸನ್ನು ಕಂಡಿದ್ದೇನೆ. ಅದು ಕನಸಾದರೂ ಕೂಡ ವಿಷಯ ಎನ್ನುವಂಥದ್ದು ಸರಿಯಾಗಿ ಇರ್ತಕ್ಕಂಥದ್ದು. ಇಲ್ಲಿ ಬಂದು ವರ್ಷಗಳ ಮೇಲೆ ಆಗಿ ಹೋಗಿದೆ. ಒಂದೇ ಪ್ರದೇಶದಲ್ಲಿ ನಾವು ಇಷ್ಟೆಲ್ಲ ಜನ ನಮ್ಮ ಸಂಗಡ ಬಂದಿರತಕ್ಕಂಥವರನ್ನೂ ಸೇರಿಸಿಕೊಂಡು
ವಾಸ ಮಾಡಿದ್ವಿ ಅಂತಂದರೆ ಈ ಪ್ರದೇಶಕ್ಕೂ ಕೂಡ ತೊಂದರೆ ಮಾಡಿದ ಹಾಗಾಗುತ್ತದೆ. ಈ ಪ್ರದೇಶದಲ್ಲಿ ಸುತ್ತಮುತ್ತಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಮ್ಮಿಂದ ತೊಂದರೆ ಆಗುತ್ತದೆ, ನಮ್ಮಿಂದ ಉಪಟಳವಾಗುತ್ತದೆ. ಹಾಗಾಗಿ ನಮ್ಮಿಂದ ಮನುಷ್ಯನಲ್ಲ, ಪ್ರಾಣಿಯೂ ಕೂಡ ತೊಂದರೆಗೆ ಕಷ್ಟಕ್ಕೆ ಒಳಪಡಬಾರದು. ಇಂತಹ ಕೋಮಲವಾಗಿರ್ತಕ್ಕಂತಹ ಮನಸ್ಸು ಧರ್ಮರಾಯನದ್ದಾಗಿತ್ತು, ಯುಧಿಷ್ಠಿರನದಾಗಿತ್ತು. ಹಾಗಾಗಿ ನಾವೆಲ್ಲ ಏನು ಮಾಡೋಣ, ಪಕ್ಕದಲ್ಲೇ ಕಾಮ್ಯಕಾವನ ಎನ್ನುವಂತಹ ಒಂದು ಅರಣ್ಯ ಇದೆ. ಆ ಅರಣ್ಯಕ್ಕೆ ಹೋಗಿ ಮಿಕ್ಕ ಉಳಿದಂತಹ ಏನು ವನವಾಸದ ಅವಧಿ ಇದೆ, ಕಾಲ ಇದೆ, ಅದನ್ನು ಅಲ್ಲಿ ನಾವು ಜೀವಿಸೋಣ. ಈ ಪ್ರದೇಶವನ್ನು ನಾವು ಇಲ್ಲಿಂದ ಬಿಟ್ಟು ಹೋಗೋಣ ಅಂತ ಹೇಳಿ ತಮ್ಮಂದಿರೆಲ್ಲರಿಗೂ ಕೂಡ ಯುಧಿಷ್ಠಿರ ಒಂದು ಆದೇಶವನ್ನು ಕೊಡ್ತಾನೆ. ಆಗ ಅವರೂ ಕೂಡ ಅದನ್ನೆಲ್ಲವನ್ನು ಕೂಡ ಒಪ್ಪಿಕೊಳ್ತಾರೆ. ಯಾಕೆ? ಆ ವಿಚಾರ ಎನ್ನುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನಾವು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬಾರ್ದು ಎನ್ನುವಂಥ ಭಾವನೆಯಿಂದ, ಅವರಿಗೆ ನೋವು ಉಂಟಾಗ್ತಾ ಇದೆ ಅಂತ ಗೊತ್ತಿದ್ದು ಆ ಪ್ರದೇಶದಲ್ಲಿ ನಾವು ಇರುವಂಥದ್ದು ತಪ್ಪಾಗುತ್ತದೆ ಎನ್ನುವಂತಹ ಭಾವನೆಯಿಂದ ಭೀಮ, ನಕುಲ, ಸಹದೇವ, ಅರ್ಜುನರು ಎಲ್ಲರೂ ಕೂಡ ಒಡಗೂಡಿ ಯುಧಿಷ್ಠಿರನ ಜೊತೆಯಾಗಿ ಮುಂದಿನ ಅರಣ್ಯವಾಗಿರ್ತಕ್ಕಂತಹ ಕಾಮ್ಯಕವನಕ್ಕೆ ತಮ್ಮ ಮುಂದಿನ ವನವಾಸವನ್ನು ಅಲ್ಲಿ ಮಾಡುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಹೋಗುತ್ತಾರೆ. ಈ ಕಥೆಯಲ್ಲಿ ಇದು ಇಲ್ಲಿ ಅಂತ್ಯವಾದರೂ ಕೂಡ ಆ ಪ್ರಾಣಿಗಳ ಆಶೀರ್ವಾದವು ಅವನ ಜೊತೆಗಿದ್ದರಿಂದ ಮುಂದೆ ಯುಧಿಷ್ಠಿರನ ಸೈನ್ಯವು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಬಹಳ ಸಂಖ್ಯೆಯಲ್ಲಿರ್ತಕ್ಕಂತಹ ಸುಯೋಧನನ ಸೈನ್ಯವನ್ನು ಸೋಲಿಸಿ ಗೆಲ್ಲಲಿಕ್ಕೆ ಅವನಿಗೆ ಶಕ್ಯವಾಯಿತು. ಹೇಗೆ? ಎಲ್ಲರ ಆಶೀರ್ವಾದದ ಜೊತೆಗೆ ಈ ಪ್ರಾಣಿ ಪಕ್ಷಿ ಪರಿಸರದ ಆಶೀರ್ವಾದವೂ ಕೂಡ ಅವನ ಯುಧಿಷ್ಠಿರನ ಜೊತೆಯಾಗಿತ್ತು. ಹಾಗಾಗಿ ನಾವು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಿಂದ ಯಾರಿಗಾದರೂ ಒಂದು ಚಿಕ್ಕ ತೊಂದರೆ ಆಗುತ್ತಾ ಇದೆ ಅಂದರೆ, ಸಣ್ಣ ನೋವಾದರೂ ಅವರಿಗೆ ನಮ್ಮಿಂದ ಉಂಟಾಗುತ್ತಾ ಇದೆ ಅಂತಂದರೆ, ಅದು ನಮಗೆ ಅರ್ಥವಾದಾಗ, ಅದರಲ್ಲಿಯೂ ಅವರೇ ಬಂದು ನಮ್ಮನ್ನು ಕೇಳಿಕೊಂಡಂತಹ ಸಮಯದಲ್ಲಿ ನಾವೇನು ಮಾಡಬೇಕು? ಆ ಕೆಲಸವನ್ನು, ಆ ವಿಚಾರವನ್ನು ಅಲ್ಲಿಯೇ ಬಿಟ್ಟರೆ ಅವರ ಒಂದು ಹಾರೈಕೆ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರಲ್ವ, ಏನಂತ, ಅಬ್ಬಾ ನಮಗೋಸ್ಕರವಾಗಿ ಇವರು ಈ ಒಂದು ಕೆಲಸವನ್ನು ತ್ಯಾಗ ಮಾಡಿದರು, ಏನೋ ಒಂದು ಸ್ವಲ್ಪ ಒಳ್ಳೆಯದಾಗಲಿ ಅಂತ ಎನ್ನುವಂತಹ ಆ ಹಾರೈಕೆಯಿಂದ, ಅವರ ಮನಸ್ಸಿನಲ್ಲೇ ಅಂದುಕೊಂಡಂತಹ ಆಶೀರ್ವಾದದಿಂದ ನಮ್ಮ ಜೀವನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡ್ತದೆ, ಸುಖವನ್ನು ಕೊಡ್ತದೆ. ಹಾಗಾಗಿ ಮತ್ತೊಬ್ಬರಿಗೆ ನೋವನ್ನು ಕೊಡುವಂತಹ, ಮತ್ತೊಬ್ಬರಿಗೆ ಸಂಕಟವನ್ನು ಉಂಟು ಮಾಡುವಂತಹ, ಮತ್ತೊಬ್ಬರಿಗೆ ಕಷ್ಟವನ್ನು ಕೊಡುವಂತಹ ಕಾರ್ಯವನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ನೀತಿಯುಕ್ತವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ವಿಶೇಷವಾದ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಕೇಳುವುದಕ್ಕೂ ನೀವೆಲ್ಲರೂ ಕೂಡ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.